Hi. Lovely mommy. You but ಆದ್ರೆ Reached our sister's destination. It's chocolate day. Yeah, chocolate. ನನಗೆ ಇಲ್ಲಿಗೆ ಬರ್ತಾಳೆ. How you? Hey fam, good morning and welcome to my new vlog. ನೆನ್ನೆ ಬಂದ್ಬಿಟ್ಟು ನೈಟು ತುಂಬ ಲೇಟ್ ಆಗಿತ್ತು ಅಕ್ಕನೆಲ್ಲ ಮಾತಾಡ್ಸ್ಕೊಂಡು ಬರೋಷ್ಟರಲ್ಲಿ. ಸೊ ಮಲ್ಕೊಂಡ್ಬಿಟ್ಟಿದೆ ಬಂದ್ಬಿಟ್ಟು. ಇವಾಗ ಬೆಳಿಗ್ಗೆನೇ ಎದ್ದು ಸ್ನಾನ ಮಾಡಿಕೊಂಡು ಪಪ್ಪ ಬಂದಿದ್ದಾರಂತೆ. ಸೊ ಅಜ್ಜಿ ಮನೆ ಹತ್ರ ಇದ್ದಾರೆ ಪಪ್ಪ. ಸೊ ಅಲ್ಲೋಗಿ ಪಿಕ್ ಮಾಡಿಕೊಂಡು ಮತ್ತೆ ಅಕ್ಕ ಹತ್ರ ಹೋಗಬೇಕು. ಯಾಕಂದರೆ ಅಕ್ಕ ಇವತ್ತು ಜಿ ಆರ್ ಎಸ್ ಹೋಗ್ತಿದ್ದಾಳೆ. ಅದು ಮುಗಿಸ್ಕೊಂಡು ಅವಳು ಹೊರಟ್ರೆ ಇನ್ನು ಸಿಗಲ್ಲ. ಇನ್ನು ನನಗೆ ಸಿಗೋದಳು ಮಂಗಳೂರಲ್ಲಿ. ಸೊ ಅದಕ್ಕೆ ಇವಾಗ ಹೋಗ್ಬಿಟ್ಟು ಬಾಯ್ ಅಂದ್ಬಿಟ್ಟು ಬಂದ್ಬಿಡೋಣ ಅಂತ. ಅದಕ್ಕೆ ಪಪ್ಪ ಇವತ್ತು ಬಂದಿದ್ದಾರೆ, ಅಲ್ಲಿದ್ದಾರೆ. ಸೊ ಇವಾಗ ಹೋಗಿ ಪಪ್ಪನ ಪಿಕ್ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಒಳ್ಳೆ ನಿದ್ದೆಯಲ್ಲಿರೋ ಪಪ್ಪ ಬಂತು, ಎದ್ದು ಬಂದ್ಬಿಟ್ಟು ಸ್ನಾನ ಮಾಡಿಕೊಂಡು ಅಲ್ಲೋಗಿ ಸ್ನಾನ ಮಾಡಾಯಿತು. ಪಪ್ಪನ ಪಿಕ್ ಮಾಡಿಕೊಂಡು ಬರೋಣ. ನೆಕ್ಸ್ಟ್ ಹೋಗೋಣ ಬನ್ನಿ. ಮಗ ಟ್ಯಾಬ್ಲೆಟ್ಸು ಟ್ಯಾಬ್ಲೆಟ್ ಒಂದಿದೆ ಬಾಲಿಗೆ ಅಂತ ಇದೆ. ಇವಾಗ ಹೋಗ್ತಿಲ್ಲ ಕನ್ವಿಟ್. ಲೆಟ್ಸ್ ಗೋ. ಹಾಯ್. ಅವಳು ಫುಲ್ ಖುಷಿ ಅಕ್ಕಗೆ. ಮಮ್ಮಿನ ಕಾಲಿಗೆ ಬಿದ್ದಿದ್ದವಳು. ಎಂತ ಇದೆಂತ? ಏ ಬೇಡ ಬೇಡ ಸಾಕು. ಅವಳು ಸ್ವಿಮ್ಮಿಂಗ್ ಇವಾಗ ಡೈ ಹೊಡಿಬೇಕಾದ್ರೆ ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಿದ್ದಾಳೆ ಹಿಂಗೆ. ಓಕೆ ಬಾಯ್ ಬಾಯ್, ಮೀಟ್ ಯು ಇನ್ ಮ್ಯಾಂಗ್ಳೂರ್. ಬಾಯ್ ಬಾಯ್. ಕುಟು ಪಪ್ಪ ನಾ ಫೇವ್ರೇಟ್ ಕಾರ್. ಬಾಯ್ ಬಾಯ್. ಬಿಡೋ. ಬಾಯ್ ಬಾಯ್. ಮಾರ್ನಿಂಗ್ ಹೂ ಕಟ್ಟಕ್ಕೆ ಶುರು ಮಾಡಿದ್ವಿ. ಬಿಕಾಸ್ ನಾಳೆ ನಮ್ಮ ಮನೆ ದೇವರು ರಂಗಸ್ವಾಮಿ ಬೆಟ್ಟ, ಹೊಳೆ ನರಸೀಪುರ, ಅಲ್ಲಿ ತೇರಿದೆ. ಸೊ ಆ ಪರವಾಗಿ ದೇವಸ್ಥಾನಕ್ಕೆ ಹೂ ಕಟ್ಕೊಂಡು ತಗೊಂಡು ಹೋಗ್ತಾ ಇದ್ದೀವಿ. ಹೂ ಕಟ್ತಾ ಇದ್ದಾರೆ. ಇದು ಎಷ್ಟು ಫ್ರೆಶ್ ಇದೆ ಹೂವು ಅಂದ್ರೆ ತೋಟದಿಂದ ಕಿತ್ತು ಹಾಗೆ ತಗೊಂಡ್ಬಂದು ಕೊಟ್ಟಿದ್ದಾನೆ ನನ್ನ ಮಗ. ನಾನಲ್ಲ, ಇವನಲ್ಲ, ಇಂಥ ಒಳ್ಳೆ ಕೆಲಸ ಮಾಡಲ್ಲ ಅವನು. ಇಲ್ಲೊಬ್ರು ಸೌಂಡ್ ಮಾಡ್ತಾನೆ ಇದ್ದಾರೆ. ಬೇಕಂದ್ರೆ ಅವರು ಅಂದ್ರೆ ಏನದು ಚಾಪ್ ಮಾಡ್ತಿದ್ದೀನಿ ಅಂತ ಗೊತ್ತಾಗಬೇಕು ಅಂತಾನೆ ಸೌಂಡ್ ಮಾಡ್ತಿದ್ದಾರೆ. ಅಂದೆ ಇವಾಗ ನೋಡುವ ಸ್ವಲ್ಪ ಹೊತ್ತು ಬಿಟ್ಕೊಂಡು ಸಿಕ್ಕಿ ಪಪ್ಪ ಬಂದರು. ಪಪ್ಪ ಆಲ್ರೆಡಿ ಒಂದು ರೌಂಡ್ ಹೋದ್ರು ಆಚೆ. ಬಂದ್ಮೇಲೆ ಕಂಟಿನ್ಯೂ ಮಾಡ್ತೀವಿ. ಓಕೆ ಫ್ರೆಂಡ್, ಇವಾಗ ಹೊರಟಿರೋದು ನಮ್ಮ ಅಜ್ಜಿನ ಕರ್ಕೊಂಬರಕ್ಕೆ. ಅಜ್ಜಿ ಪಪ್ಪ ಅವರ ಮಮ್ಮಿ. ಅಜ್ಜಿನ ಕರ್ಕೊಂಬರಕ್ಕೆ ಹೊರಟಿದ್ದೀವಿ. ಲೆಟ್ಸ್ ಗೋ. ನಾನು ಪಪ್ಪ ಹೋಗ್ಬಿಟ್ಟು ಬರ್ತೀವಿ. ಹೋಗೋಣ ಬನ್ನಿ. ಓಕೆ ಫ್ಯಾಮ್, ಇದು ನೋಡ್ರಿ ನಾನು ಹೆಂಗಿದ್ದೀನಿ. ಇದು ನಾನು ಅವಾಗ ಆಕ್ಸಿಡೆಂಟ್ ಆಗಿತ್ತು ನನಗೆ. ಇದು ನಾನು, ಅಕ್ಕ, ಮಮ್ಮಿ, ನಮ್ಮ ಪಪ್ಪ, ಅಜ್ಜಿ, ತಾತ. ಪಪ್ಪ ಅವ್ರ ಅಮ್ಮ, ಅಪ್ಪ. ಇದು ನಾನು ನೋಡ್ರಿ ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು ಅವತ್ತು ನನಗೆ. ಅವಾಗ ಹೆಂಗಿದ್ರಿ ಇವತ್ತು. ಅವಾಗ ಫುಲ್ ಚಿಕ್ಕವ್ರು ನಾವು ಅವಾಗ. ಏನು ಎಂಚಾತೆ ಶೋಕ್ತಂತೆ ಏನು ಚೆನ್ನಾಗಿ ಕಾಣಿಸ್ತಿಲ್ಲ ಅಂತೆ. ಸಣ್ಣ ಹಾಕ್ತೀನಿ ಅಂತೆ ನಾನು ಬರ್ತಾ. ಪಪ್ಪ ಅವ್ರ ಮಮ್ಮಿ. ಹಾಯ್. ಇಲ್ಲಿಂದ ಅಮ್ಮ ಕರ್ಕೊಂಡು ಹೊರಡೋಣ. 2 ವರ್ಷಕ್ಕೆ ಇನ್ನು 2 ತಿಂಗಳು ಇದೆ. ಪಪ್ಪ ಮಾತಾಡ್ಸಿದ್ರು, ಇವಾಗ ಬಂದಿರೋದು. ಪಪ್ಪ ಬಿಸಿ ಆಗ್ಬಿಟ್ಟಿದ್ರು. ಲವ್ಲಿ ಮಮ್ಮಿ. ಜೀವ ಬಟ್ ಆದ್ರೆ ಏನು ಮಾಡೋಕ್ಕಾಗಲ್ಲ. ಬಿಸಿ ಇದ್ರು ಬಂದಿಲ್ಲ. ಸಿಚುವೇಶನ್ ಬಿಸಿ. ಇವತ್ತು ಬಂದಿದ್ದೀವಿ. ಇವಾಗ ಮತ್ತೆ ಅಮ್ಮ ಕರ್ಕೊಂಡು ಹೊರಡೋಣ. ನೆಕ್ಸ್ಟ್ ಟೈಮ್ ಇಂದ ನಾವು ಬರ್ತಾ ಇರ್ತೀವಿ. ಕಮ್ಮಿ ಊಟ ಟೈಮ್. ಇವಾಗ ಎದ್ದಿದ್ದೀನಿ. ಟೈಮ್ ಗೊತ್ತಾ? 5:20. ಇವಾಗ ಎತ್ತಿದ್ದೀನಿ. ಎಲ್ಲ ಅಲ್ಲಿ ಕೂತಿದ್ದಾರೆ. ಓಕೆ ಫ್ಯಾಮ್, ಇವಾಗ ಡ್ರೆಸ್ ಎಲ್ಲ ಎತ್ಕೊಂಡು ಬಂದ್ರಿ. ಅಮ್ಮ ಅಜ್ಜಿ ಬರ್ತಿದ್ದಾರೆ. ಅಜ್ಜಿ ಮನೆ ಹೋಗಿ ನೈಟ್ ಸ್ಟೇ. ನಾಳೆ ಬೆಳಗ್ಗೆ ಅಲ್ಲಿಂದ ದೇವಸ್ಥಾನ. ಓಕೆ ಫ್ಯಾಮ್, ಇವಾಗ ಅಜ್ಜಿ ಮನೆ ಹತ್ರ ಬಂದಾಯಿತು.
ಅಜ್ಜಿನ ನೋಡಿ ಆಚೆಯಿಂದ ಹೆಂಗಿದೆ, ಎಲ್ಲ ಒಳಗಡೆ ಇದ್ದಾರೆ. ಇವಾಗ ಮತ್ತೆ ಆಚೆ ಹೋಗೋ ಪ್ಲ್ಯಾನ್ ಇದೆ. ಯಾಕಂದರೆ ಇವತ್ತು ನಮ್ಮ ಅಕ್ಕಗೆ ಹೊರಡ್ತಿದ್ದಾರಂತೆ, ಬನ್ನಿ ಅಂತ ಫೋನ್ ಮಾಡೋದು ಎಷ್ಟೊತ್ತಿಗೆ ಅಂತ ಗೊತ್ತಿಲ್ಲ ಇನ್ನೂ. ಮಮ್ಮಿ ದೋಸೆ ಏನೋ ಮಾಡ್ತಿದ್ದಾರೆ, ಪಪ್ಪ ತಿಂತಾರೆ. ನಾನು ಇವಾಗ ಊಟ ಮಾಡಲ್ಲ, ಯಾಕಂದ್ರೆ ಮಧ್ಯ ಬಿರಿಯಾನಿ ತಿಂದ್ಬಿಟ್ಟು ನಾವು ಜಾಸ್ತಿ ಆಗ್ಬಿಟ್ಟಿದೆ. ಸೊ ಇವಾಗ ನೋಡಬೇಕು. ನಾವು ಇವತ್ತು ಚಾಕ್ಲೇಟ್ ಡೇ ಅಲ್ಲ, ನಮ್ಮ ಅಕ್ಕಗೆ ಚಾಕ್ಲೇಟ್ ಕೊಡ್ಬೇಕು. ಇದು ಚಾಕ್ಲೇಟ್ ಡೇನಾ ಏನೋ ಗೊತ್ತಿಲ್ಲಪ್ಪ, ಬೇರೆಯವ್ರಿಗೆ ಗೊತ್ತಿರೋ ನನಗೇನು ಗೊತ್ತಿರಬೇಕಲ್ವಾ. ಇವಾಗ ಇಲ್ಲಿಂದ ಸ್ವಲ್ಪ ದುಡ್ಕೊಂಡು ನಮ್ಮ ಅಕ್ಕಗೆ ಬೈಂದು ತಂದ್ಬಿಡ. ಲೆಟ್ಸ್ ಗೋ. ಅಕ್ಕಾಗೆ ಮಂಗಳೂರಿಗೆ ಬಸ್ಸಲ್ಲಿ ಹೋಗೋಕೆ ತಿನ್ನಕ್ಕಂತೆ. ಇದು ಮೈಸೂರು ಇವಾಗ ಮನೆಗೆ. ಓಕೆ ಫ್ಯಾಮ್, ಇವಾಗ ಇಲ್ಲಿಂದ ನಮ್ಮ ಅಕ್ಕನ್ನ ನೋಡೋಕ್ಕೆ ಇನ್ನೊಂದು 12 ಮಿನಿಟ್ಸ್ ಬೇಕು, 12 to 15 ಮಿನಿಟ್ಸ್ ಬೇಕು. ಮಮ್ಮಿಯಲ್ಲಿ ವೆಜಿಟೇಬಲ್ಸ್ ತರಕ್ಕೆ ಹೋಗಿದ್ದಾರೆ. ವೆಜಿಟೇಬಲ್ಸ್ ಅಂತೀವಿ ನೋಡಿ, ಫ್ರೂಟ್ಸ್ ತರಕ್ಕೆ ಹೋಗಿದ್ದಾರೆ. ಫ್ರೂಟ್ಸ್ ತೊಗೊಂಡು, ಫ್ರೂಟ್ಸ್ ಮಮ್ಮಿಗಲ್ಲ, ಸರಿ ಅಕ್ಕಗಲ್ಲ, ಅಜ್ಜಿಗೆ. ಅಕ್ಕಗೆ ಇಲ್ಲಿ ಚಾಕ್ಲೇಟ್ ಡೇಗೆ ಚಾಕ್ಲೇಟ್ ತೊಗೊಂಡಿದ್ದೀನಿ. ಚಾಕ್ಲೇಟ್ ಕೊಡೋಣ. ಇದು ಹೇಳಿಲ್ಲ ನಾನು ಹಾಕಲ್ಲ ಅಂತ, ಕಾರಿಗೆ ಹಾಕ್ತೀನಿ ಅಂತ ಹಾಕ್ಬಿಟ್ಟೆ. ಅವ್ಳು ಚಾಕ್ಲೇಟ್ ಕೊಟ್ಬಿಟ್ಟು ಹೋಗ್ಬಿಟ್ಟು ನಾನು ಬಾಯಿ ಅಂದ್ಬಿಟ್ಟು ಅವ್ಳು ಮಂಗ್ಳೂರು ಹೊರಟ್ಬಿಡ್ತಾಳೆ. ನೆಕ್ಸ್ಟ್ ಯಾವಾಗ ನಾನು ಮಂಗ್ಳೂರು ಹೋಗ್ತೀನಿ ಗೊತ್ತಿಲ್ಲ. ಅಕಸ್ಮಾತ್ ರಜಾ ಇದೆ, ಆ್ಯಕ್ಚುಲಿ ಮಾರ್ಚ್ ತನಕ ಇದೆ, ನೋಡಬೇಕು. ಹೋದ್ಮೇಲೆ ಫ್ರೀ ಏನಾದರೂ ಇದ್ದೇ ಅಂದರೆ ಮಂಗ್ಳೂರು ಮತ್ತೆ ಹೋಗ್ಬೇಕು. ನಾನು ಒಬ್ಬನೇ ಹೋಗ್ತೀನಿ, ಹೋಗಿ ಅಕ್ಕನ ಮತ್ತೆ ಅಲ್ಲಿ ನೋಡ್ಬೋದಲ್ಲ ಅವಾಗ. ಸೊ ಇವಾಗ ಅಲ್ಲಿ ಹೋಗ್ಬಿಟ್ಟು ಅಕ್ಕ ಹತ್ರ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ಅಕ್ಕ ಸಾಮಾನು ಐಟಮ್ಸ್. ಸೊ ಇವಾಗ ಹೋಗೋಣ ಬನ್ನಿ. ಸ್ಪೆಕ್ಸ್ ಹಾಕಿದೆ, ಕಣ್ಣು ಕಾಣಿಸಲ್ಲ ಕತ್ಲಲ್ಲಿ, ಏನು ಮಾಡೋಣ ಹೇಳು. ಇಷ್ಟು ಕತ್ಲಿರುವಾಗ ಇನ್ನು ಹಾಕೊಂಡು ಹೋದರೆ ಏನಕ್ಕೆ. ನಮ್ಮಮ್ಮ ಫಸ್ಟೇ ಪಕ್ಕದಲ್ಲಿ ಕೂತು, ಬೇರೆಯವ್ರು ಹೇಳೋದ್ಕಿಂತ ನಮ್ಮ ಮಮ್ಮಿನೇ ಹೇಳ್ತಾರೆ ಕುರುಡ ಅಂತ. ಅನಿಸ್ತವ್ರ ಅಲ್ಲಿ ತೋರಿಸ್ತೀನಿ. ಇಲ್ಲಿ ಅನಿಸ್ತೋರ್ತಾನೆ, ಇಲ್ಲಿ ಅವ್ರು ಬಂದಮೇಲೆ ಹೋಗಿ ಪಾಪ ಮನೇಲಿ ರೆಸ್ಟ್ ಮಾಡ್ತೀವಿ. ಯಾಕಂದ್ರೆ ನಾಳೆ ಬೆಳಗ್ಗೆ ನಮಗೆ 4 o'clock ಎದ್ದೇಳಬೇಕು. ಯಾಕಂದರೆ ನಮ್ಮ ಊರಿನ ಇದಿದೆ, ತೇರಿದೆ ರಂಗಸ್ವಾಮಿ ಬೆಟ್ಟದಲ್ಲಿ. ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ಡೈರೆಕ್ಟ್ ಬ್ಯಾಂಗ್ಳೂರೇ, ಮತ್ತು ಮೈಸೂರು ಬರಲ್ಲ, ಡೈರೆಕ್ಟ್ ಅಲ್ಲಿಂದ ಬ್ಯಾಂಗ್ಳೂರು ಹೋಗ್ಬಿಡ್ತೀವಿ. ಸೊ ಫ್ಯಾಮ್ ಹೋಗೋಣ ಬನ್ನಿ. ಇವಾಗ ಮಮ್ಮಿ ಬಂದಿದ ತಕ್ಷಣ ರಪ್ಪ ಅಂತ ಹೋಗ್ಬಿಟ್ಟು ಅಕ್ಕನ ಮೀಟ್ ಆಗಿಬಿಟ್ಟು ಬಾಯ್ ಅಂದ್ಬಿಟ್ಟು ಬರುವ. ಲೆಟ್ಸ್ ಗೋ. ಓಕೆ ಫ್ಯಾಮ್, ವಿ ಹ್ಯಾವ್ ಸಕ್ಸಸ್ಫುಲಿ ರೀಚ್ಡ್ ಅವರ್ ಸಿಸ್ಟರ್ಸ್ ಡೆಸ್ಟಿನೇಷನ್. ಮಮ್ಮಿ ನಾನು ಯಾವ ಥರ ಇದ್ದೀನಿ, ಕುರುಡ ಥರ ಇದ್ದೀನಿ ಅಂತ ಯಾವಾಗಲೂ ಹೇಳ್ತೀರಲ್ಲ, ಇವತ್ತು ಹಿಂಗಿದ್ದೀನಿ. ಏನು ಯೋ ನಾನು ಏನಪ್ಪ ಹೇಳ್ತೀನಿ, ಏನೇ ಹೇಳಕ್ ಟ್ರೈ ಮಾಡ್ತಿದ್ದಾರೆ ಅಂದ್ರೆ ಯೋ ಅಂತಿದ್ರಲ್ಲ ಮಮ್ಮಿ. ಲೊಕೇಟಿಯ ನಮ್ಮ ಅಕ್ಕ ಅಲ್ಲ ಗಾಯ್ಸ್, ಬೇರೆಯವರು ಗಾಯ್ಸ್. ಇವಾಗ ಬರ್ಲಿ ನಮ್ಮ ಅಕ್ಕ. ದೂಸರೆ ಕಾಲ್ ಪರ್ ವ್ಯಕ್ತಿ ಹೈ. ಅಕ್ಕ ಅಜ್ಜಿ ಜೊತೆ ಮಾತಾಡ್ತಿರ್ತಾರೆ, ಹೊರಟಿದೀವಿ ಅದು ಇದು ಅಂತ ಮಾತಾಡ್ಕೊಂಡು. ಸೊ ಅಕ್ಕ ಬರ್ಲಿ, ಬಂದ್ಮೇಲೆ ಮೀಟ್ ಆಗ್ಬಿಟ್ಟು ಹೊರಡುವ. ಏನಂತೀರಾ? ಈಗ ಚಾಕ್ಲೇಟ್ ಕೊಡೋಣ ಅವಳಿಗೆ ಸರ್ಪ್ರೈಸ್. ಅಯ್ಯೋ ಲುಕ್ ಹೂ ಇಸ್ ಹಿಯರ್. ಹಲೋ ಹಲೋ ಹಲೋ, ಹೌ ಆರ್ ಯು? ಫೈನ್. ಇವಳು ಬರ್ತಾ ಯಾಕೋ ತುಂಬಾ ಇದಾಗ್ತಿದ್ದಲ್ಲ, ನನಗೆ ಇಲ್ಲಿಗೆ ಬರ್ತಾಳೆ. ಹೌ ಯು ಎಂಜಾಯ್ಡ್ GRS? ಮೈಸೂರು ಆ್ಯಂಡ್ GRS ಹೆಂಗಿತ್ತು? ಹೋಗುವಾಗ ಬೆಳಿಗ್ಗೆ ಇದ್ದೆ, ಬರುವಾಗ ಬೆಳ್ಳಿಗೆ ಇದ್ದೀರಾ? ಕಪ್ಪಿಗೆ ಆದೆ. ಮತ್ತೆ ಜೋರಾಗಿ ಮಾತಾಡಿ. ಇವತ್ತು ಯಾವ ಡೇ? ನೆನ್ನೆ ಯಾವ ಡೇ? ನೆನ್ನೆ ಸ್ಯಾಟರ್ಡೆ, ಇವತ್ತು ಸಂಡೇ. ನೆನ್ನೆ ರೋಸ್ ಡೇ, ಇವತ್ತು ಚಾಕ್ಲೇಟ್ ಡೇ. ಚಾಕ್ಲೇಟ್ ಡೇನಾ? ಎಲ್ಲೇ? ನಾಳೆ ಟೆಡಿ ಡೇ. ಅಡ್ವಾನ್ಸ್ ನಾನೇ ಟೆಡಿ. ಇಲ್ಲಿ ಟೆಡಿ ಇಲ್ವಾ? ಇಲ್ಲಿ ಇಷ್ಟು ದೊಡ್ಡದು ಕತ್ಲಲ್ಲಿ ಕಾಣಿಸಿಲ್ಲ. ಎಲ್ಲಿದ್ಯಾ? ಇಷ್ಟ ಆಯ್ತಾ? ಥ್ಯಾಂಕ್ ಯು ಸೊ ಮಚ್. ತುಂಬಾ ಬನ್ನಿ, ಕಾರಲ್ಲಿ ಕುತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡುವ. ಬ್ಯಾಗ್ ಅನ್ಕೊಡು ನೋಡಿ, ಕ್ಯಾಮ್ರಾ ಆನ್ ಇದ್ರೆ ಒಂಥರ ಕ್ಯಾಮ್ರಾ ತಿರುಗಿಸಿದ್ದೀನಿ, ಬ್ಯಾಕ್ ಮಾಡ್ಬೋಡು ಅಂತೆ. ಇಷ್ಟ ಆಯ್ತಾ? ಹೋಗ್ಲಿ ಕೀ ಯಾರದು? ಬಸ್ ಅವರ? ಸರಿ ಬಾ.
ಊಟ ಇನ್ನೂ ಕೊಟ್ಟಿಲ್ಲ ಅನ್ಸುತ್ತೆ. ಸೊ ಬೆಟರ್ ಯು ಹ್ಯಾವ್ ಯುವರ್ ಸ್ನ್ಯಾಕ್ಸ್. ಚೂರು ಜೋರಾಗಿ ಮಾತಾಡಿ, ಮೈಕ್ ತಂದಿಲ್ಲ ಸುರಕ್ಷಾ, ನೀನು ಕೊಡ್ಸಿದ್ದು. ಅಲ್ಲಿ ಹೋಗಿದ್ರೆ ಈಗ ಕೇಳ್ತಾರೆ ಏನ್ ಅಮ್ಮ ಬಂದ್ರ ಅಂತ ಕೇಳಿಬಿಡ್ತಾರೆ, ಅವ್ರಿಗೆ ಗೊತ್ತಾ. ಒಂದು ಕೆಲಸ ಮಾಡಿ, ಕೇಳಿಲಿ, ಆ ಡೆಡ್ಡನ್ನು ಕುತ್ಕೊಂಡು ಎಲ್ಲ ಖಾಲಿ ಮಾಡ್ಬಿಟ್ಟು ಹೋಗಿ ಹೇಳ್ತೀನಿ. ಶೇರಿಂಗ್ ಇಸ್ ಕೇರಿಂಗ್. ಚಾಕ್ಲೇಟ್ ಕೊಡು, ಫೋಟೋ ತೆಗಿತೀನಿ ತಮ್ಮನೇಲಿಗೆ. ಹಾಂ ಸರಿ ಫೋಟೋ ತೆಗೆದುಕೊಡ್ತೀನಿ. ಹಾಗೆ ಮ್ಯಾಮ್ ಇವಾಗ ಡೀಸೆಲ್ ಹಾಕಿಸ್ತಾ ಇದ್ದೀವಿ ಬಿಕಾಸ್ ಒಮ್ಮೆ ಎಷ್ಟು ನಾವು 3000ಗೆ ಹಾಕ್ಸಿದ್ದು, 3000ಗೆ ಹಾಕ್ಸಿರೋ ಕರೆಕ್ಟು 500 ಕಿಲೋಮೀಟ್ರ್ ಓಡಿದೆ. 3000ಗೆ ಹಾಕಿದ್ದು, ಇವಾಗ ಮತ್ತೆ 2000. ಗ್ಲಾಸ್ ಕ್ಲೀನ್ ಮಾಡ, ಶೆಲ್ಲಲ್ಲಿ ಏನೋ ಗ್ಲಾಸ್ ಎಲ್ಲ ಕ್ಲೀನ್ ಮಾಡ್ತಾರಂತೆ. ಮತ್ತೆ ಇವಾಗ ಮನೆ ಹೋಗಿ ನಿಲ್ಲಿಸಿ ನಾಳೆ ಬೆಳಗ್ಗೆ ಇನ್ನೂ ಮಾಡಬೇಕಾ. ಹೇಳ್ದಂಗೆ 500 ಓಡಿದೆ, 3000 ಇನ್ನೂ ಇದೆ, ಹೋಗುತ್ತೆ. ಮತ್ತು ಆದರೂ 2000 ಹಾಕಿಸ್ಕೊಳೋಣ ಅಂತ. ಲೀಟ್ರಿಗೆ 89 ಇದೆ ಅಂತೆ. ವಿ ಪವರ್ ಹಾಕ್ಲಾ ಅಂದರು ನಮ್ಮ ಪಪ್ಪ. ನಾರ್ಮಲ್ಲೇ ಹಾಕ್ಸೋದಲ್ವಾ, ಸೊ ನಾರ್ಮಲ್. ಯಾಕಂದರೆ ಇನ್ನೂ ಅರ್ಧ ಇದೆಯಲ್ಲ ಮಮ್ಮಿ ಡೀಸೆಲು, ಅಂದರೆ ರಿಸರ್ವ್ ಬಿದ್ರೂ ಒಂದು 10 ಲೀಟರ್ಸ್ ಇರುತ್ತೆ ಅಂತಾರೆ. ಮತ್ತು ಅದು ಇದು ಮಿಕ್ಸ್ ಆಗುತ್ತೆ ಅಂತ ನಾನು ಅಕ್ಕ ಬಾಯ್ ಅಂದ್ಬಿಟ್ಟು ಬಂದಾಯ್ತು. ಅವ್ರ ಮುಂದೆ ವ್ಲಾಗ್ ಮಾಡೋಕೆ ಹೋಗಿಲ್ಲ. ಮತ್ತೆ ಅವಳು ಅಳ್ತಾಳೆ, ಮಮ್ಮಿ ನೋಡ್ಬಿಟ್ಟೆ ಕಣ್ಣಲ್ಲಿ ನೀರು ಹಾಕೊಂಡಲ್ಲ ಮಮ್ಮಿ. ಮತ್ತೆ ಜಾಸ್ತಿ ನಾವು ಮಾತಾಡಿದ್ರೆ ಒಂದು ವಿಡಿಯೋದನ್ನು ಆನ್ ಮಾಡಿದ್ರೆ ಅರ್ಥ ಬಿಡ್ತದೆ ಅಂತ ನಾನು ತೋರ್ಸೋಕೆ ಹೋಗಿಲ್ಲ. ಸ್ಕ್ಯಾನರ್ ಸರಿ. ಇವಾಗ ಇಲ್ಲಿಂದ ಮನೆಗೆ ಹೋಗ್ಬಿಟ್ಟು ಇನ್ನೇನು ಮಲ್ಕೊಂಡ್ಬಿಡೋದು, ಯಾಕಂದ್ರೆ ನಾಳೆ ಬೆಳಿಗ್ಗೆ ಬೇಗ ಹೇಳಬೇಕು. ಸೊ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಈ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಹಂಗೆ ಕಮೆಂಟ್ ಮಾಡಿ. ಮತ್ತು ನನ್ನ ಫ್ರೆಂಡ್ ಸಾಗರ್ ಅನ್ನೋ ಒಂದು ಮೆಸೇಜ್ ಮಾಡಿದ್ದ, ಮತ್ತು ಇದು ವಾಯ್ಸು ಏನಂತೀವಿ ಮಮ್ಮಿ ಅದು ಆಡಿಬಲ್ ಇಲ್ಲ ಅಂತ. ಬಟ್ ನಾನು ಮೈಕ್ ತಂದಿಲ್ಲ, ಇದು ಮೈಸೂರ್ದು ಒಂಚೂರು ಅಡ್ಜಸ್ಟ್ ಮಾಡಿ ನಾನು ಮಂಗ್ಳೂರಿಗೆ ನಾವು ಹೋದ್ರೆ ಮೈಕ್ ತೊಗೊಂಡು ಹೋಗ್ತೀನಿ. ಸರಿನಾ? ಸೊ ಇದು ಪೇ ಮಾಡ್ಬಿಟ್ಟು ಹೊರಟ್ಬಿಡೋಣ. ನಾಳೆ ಸಿಗ್ತೀನಿ. ಬಾಯ್.